ಹಲೋ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ನವರಾತ್ರಿ ಶುರುವಾದಾಗಿಂದ ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು 2 ದಿವಸದಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ, ಇವತ್ತು ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ನವರಾತ್ರಿಯ 7ನೇ ದಿನ. ಇವತ್ತು ಪಾರ್ವತಿ ದೇವಿಯ 7ನೇ ಅವತಾರವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಕಾಳರಾತ್ರಿ ಅಂದರೆ ಹೆಸರು ಕೇಳ್ತಿದ್ದಂಗೆ ಭಯ ಆಗುತ್ತೆ, ಆದರೆ ನಮ್ಮ ರಕ್ಷಣೆಗೋಸ್ಕರ ದೇವಿಯ ಕಾಳರಾತ್ರಿ ಅವತಾರವನ್ನು ತಗೊಳ್ಳೋದು. ಮಹಿಷಾಸುರನ ಸಂಹಾರದ ನಂತರ ಇದು ರಾಕ್ಷಸರ ಸಂಖ್ಯೆ ಕಮ್ಮಿ ಏನೋ ಆಗಲಿಲ್ಲ. ಇನ್ನೂ ರಾಕ್ಷಸರು ರಕ್ತಬೀಜಾಸುರ ಇಂಥ ರಾಕ್ಷಸರುಗಳು ತೊಂದರೆ ಕೊಡೋದಕ್ಕೆ ಶುರು ಹಚ್ಕೊಂಡ್ರು ಭೂಮಂಡಲದಲ್ಲಿ. ಆ ಸಮಯದಲ್ಲಿ ತಾಯಿ ಪಾರ್ವತಿ ದೇವಿ ಕಾಳರಾತ್ರಿ ಅವತಾರವನ್ನು ಎತ್ತಿದ್ದು. ಕಾಳರಾತ್ರಿಯ ರೂಪವನ್ನು ತಾಳಿ ಪಾರ್ವತಿ ದೇವಿಯು ರಕ್ತಬೀಜಾಸುರನ ಸಂಹಾರವನ್ನು ಮಾಡ್ತಾಳೆ. ಇದು ಈ ತಾಯಿಯ ಮಹಿಮೆ. ಮತ್ತು ನೈವೇದ್ಯಕ್ಕೆ ಪಂಚಾಮೃತವನ್ನು ಇಡ್ಬೋದು. ತುಂಬ ಪ್ರಿಯವಾದ ನೈವೇದ್ಯ ಅದು. ನನ್ನ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ನಾನಿಲ್ಲಿ ಬಂದಿದ್ದೀನಿ. ಇಲ್ಲೇನಪ್ಪ ಫಂಕ್ಷನ್ ಅಂತಂದರೆ, ಇವತ್ತು ನವದುರ್ಗಾ ಮಾತೆಯರನ್ನ ಪೂಜೆ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ನವದುರ್ಗಾ ಮಾತೆಯರನ್ನ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಫಂಕ್ಷನ್ ತುಂಬ ಜೋರಾಗಿ ಮಾಡ್ತಾಯಿದ್ದಾರೆ. ಪೂಜಾ ಕಾರ್ಯಕ್ರಮ ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನು ಕೂಡ ತಂದಿದ್ದೀನಿ. ಸೊ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ನವದುರ್ಗೆಯರ ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂಜೆಗೆ ಬಂದಿದ್ದೀವಿ. ನೋಡಿ ನಮ್ಮ ಹುಡುಗರು ಯಾರು ಬಂದಿದ್ದಾರೆ. ಹುಡುಗಿರು ರೆಡಿಯಾಗಿ ಬಂದಿದ್ದಾರೆ. ಸಾರಿ. ಸೊ ನಾವು ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಟೀಮ್ನವರೆಲ್ಲ ಬರ್ತಾ ಇದ್ದಾರೆ. ನಾವು ಒಳಗಡೆ ಹೋಗ್ತೀವಿ ಇವಾಗ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ, ಪಾದಯೋಃ ಪಾದ್ಯಂ ಸಮರ್ಪಯಾಮಿ, ಮುಖೆ ಆಚಮನ್ಯಾಂ ಸಮರ್ಪಯಾಮಿ. ಪೂಜೆ ಸಾಮಾನಲ್ಲಿ ಇಡೋಣ ಅಂತ ಹೋದೆ. ಅಷ್ಟರಲ್ಲಿ ಪೂಜೆ ನಡೀತಾ ಇತ್ತು. ನಾನು ಪೂಜೆಯಲ್ಲಿ ಭಾಗವಹಿಸಂಗಾಯಿತು. ನಮ್ಮ ಅದೃಷ್ಟ ಚೆನ್ನಾಗಿದೆ. ಎಲ್ರಿಗೂ ಈ ಥರ ಸಿಗಲ್ಲ ಅವಕಾಶ. ದೇವ್ರ ಅನುಗ್ರಹ ನನ್ನ ಮೇಲಿದೆ ಅಂತ ಖುಷಿಯಾಯಿತು. ಮತ್ತು ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪೂಜೆ ಮುಗಿತಿದ್ದಾಗೆ ಗೆಸ್ಟ್ಗಳು ಬಂದರು. ಫಂಕ್ಷನ್ ಸ್ಟಾರ್ಟ್ ಆಯಿತು. ಮತ್ತು ಅತಿಥಿಗಳಾದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ, ಮತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಗೌಡ್ರು ಬಂದಿದ್ದರು, ಮತ್ತು ಅಧ್ಯಕ್ಷರು ಮಾಸ್ತಿಗೌಡ್ರು ಬಂದಿದ್ದರು. ಇವರು ಗೆಸ್ಟಾಗಿ ಬಂದಿದ್ದರು. ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಮಾಡಿದ್ರೆ ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆಲ್ಲ ಬೇಜಾರು ಅಂತಂದ್ಬಿಟ್ಟು ಅವರು ಹೊರಗಡೆ ಆಟ ಆಡ್ಕೋತಾಯಿದ್ರು ಮಕ್ಕಳುಗಳೆಲ್ಲ. ಬಂದುಬಿಟ್ಟು ನನ್ನ ದೊಡ್ಡ ಮಗಳು ಮೊಬೈಲ್ ಇಸ್ಕೊಂಡು ಹೋಗ್ಬಿಟ್ಲು. ಮೊಬೈಲ್ ಇಸ್ಕೊಂಡೋಗಿ ಆಚೆಗಡೆ ನೋಡಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಹಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ನಾವು ಒಳಗಡೆ ಅವರೆಲ್ಲ ಆಟ ಆಡ್ಕೊಂಡು ನಾವಿಲ್ಲಿ ಒಳಗಡೆ ಭಾಷಣ ಮಾಡ್ತಿದ್ರು. ಅದು ಕೇಳಿಸ್ಕೊಂಡ್ವಿ. ಎಷ್ಟು ಒಳ್ಳೆ ಮಾತುಗಳನ್ನ ಹೇಳ್ತಿದ್ರು. ಅದು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಸ್ಫೂರ್ತಿ ಥರ ಆಯ್ತಾಯಿತ್ತು ನಮಗೆ. ಅದಾದಮೇಲೆ ನಾವು ಹಂಗೆ ಮುಗಿಸ್ಕೊಂಡ್ವಿ. ಸೊ ಫಂಕ್ಷನ್ ಎಲ್ಲ ಮುಗೀತು. ಗೆಸ್ಟ್ಗಳು ಹೊರಟರು. ಸೊ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹೆಬ್ಬೂರಿನ ಇದು ಫೇಮಸ್ ಸ್ಕೂಲು ಗಣಪತಿ ಪ್ರೌಢಶಾಲೆ. ನೋಡಿ, ಶಾಲೆ ವಾತಾವರಣ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಅದು ಇಷ್ಟ ಆಯಿತು, ಅದಕ್ಕೆ ನನಗೆ ವಿಡಿಯೋ ಮಾಡಿದೆ. ನಮ್ಮ ಹೆಬ್ಬೂರಲ್ಲಿ ಇದು ಫೇಮಸ್ ಸ್ಕೂಲು ಗಣಪತಿ ಸ್ಕೂಲು. ಅವರೆಲ್ಲ ಹೋದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಭರತನಾಟ್ಯಮ್ಮು, ಶ್ಲೋಕ, ಮಕ್ಕಳು, ಸಾಂಗ್ಸು, ಡ್ಯಾನ್ಸ್, ಈ ಥರ. ವೇಗದಂತ ಪುಚ್ಚಕಲ್ಲು, ಪ್ರಾಣಿಮೆಟ್ಲು, ಉಪ್ಪಂತಹ ಹಿಂದೆ 21 ನಮಸ್ಕಾರಗಳು. ನೋಡಿ, ನನ್ನ ಮಗಳು ಎಷ್ಟು ಚೆನ್ನಾಗಿ ಹೇಳಿದ್ಲು. ನನಗೂ ಖುಷಿ ಆಯಿತು ಅವಳು ಹೇಳಿದ್ದಕ್ಕೆ. ಶ್ಲೋಕ ಮನೇಲಿ ಹೇಳ್ಕೊಟ್ಟಿದ್ದಕ್ಕೆ ಇಷ್ಟು ಉಪಯೋಗ ಆಯಿತು. ಅದಾದಮೇಲೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ಅನ್ನ ಸಂತರ್ಪಣೆ ಕೂಡ ಇತ್ತು. ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ.
ಆ ಚಾಮುಂಡೇಶ್ವರಿ ಎಲ್ರಿಗೂ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ, ಸುಖ ನೆಮ್ಮದಿ ಶಾಂತಿ ಎಲ್ಲರಿಗೂ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಂದನೆಗಳು.